Hi everyone, welcome back to my YouTube channel. So clouds ಅಂತೂ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿದೆ ಇವತ್ತು ಅಂತ ಹೇಳಿ ಐ ಆಮ್ ಜಸ್ಟ್ ಕ್ಯಾಪ್ಚರಿಂಗ್ ಇಟ್. ಎಲ್ರಿಗೂ ಅಭ್ಯಾಸ ಇದೆ ಇರುತ್ತೆ. ಇಫ್ ಯು ಆರ್ ಸೀಯಿಂಗ್ ಸಮಥಿಂಗ್ ಬ್ಯೂಟಿಫುಲ್ ಆಫ್ಕೋರ್ಸ್ ಫೋಟೋ ತೆಗಿಲೇಬೇಕು ಅಲ್ವಾ. ಹಾಗೆ ನಂತರ ನಾನು ಈವ್ನಿಂಗ್ ಝೂಡಿಯೋಗೆ ಹೋಗಿ ಸ್ವಲ್ಪ ಡ್ರೆಸ್ ಅದು ಇದು ಅಂತ ಹೇಳಿ ಪರ್ಚೇಸ್ ಮಾಡಿ ನಂತರ ಗ್ರಾಸರೀಸ್ ಶಾಪಿಂಗಿಗೆ ಅಂತ ಹೇಳಿ ಬಂದಿದ್ದೀವಿ. ನಾನು ಇವತ್ತಿನ ದಿನ ಏನಿದೆ ಕುಕ್ಕಿಂಗ್, ಕ್ಲೀನಿಂಗ್, ಶಾಪಿಂಗ್ ಮತ್ತು ಚಾಟ್ಸ್ ತಿನ್ನೋದು, ಅಲ್ಲೇ ಸ್ವಲ್ಪ ವಾಕಿಂಗ್ ಮಾಡೋದ್ರಲ್ಲೇ ಮುಗ್ದೋಯ್ತು. ಆ್ಯಂಡ್ ಯಾ ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ. ಆ್ಯಂಡ್ ನೆಕ್ಸ್ಟ್ ಡೇ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಹೊರಗೆ ಬಂದಿದ್ದೆ. ಸೊ ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್ ಹಿಯರ್. ಸಮಟೈಮ್ಸ್ ಐ ಲೈಕ್ ಟು ಕ್ಯಾರಿ ಟಿಫಿನ್ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಹಾಗೇನಾದರೂ, ಬಿಕಾಸ್ ಔಟ್ಸೈಡ್ ಫುಡ್ ಹಿಡ್ಸಲ್ಲ. ಸೊ ಐ ಕ್ಯಾರಿ ಟಿಫಿನ್. ಬಟ್ ಬೆಳಿಗ್ಗೆ ಬೇಗ ಹೋಗೋಕ್ಕಿತ್ತು ಅಂತ ಹೇಳಿ ಹೊರಗೇನೆ ತಿನ್ನಬೇಕಾಗಿ ಬಂತು. ಆ್ಯಂಡ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಫ್ಲವರ್. ತುಂಬಾ ಬ್ಯೂಟಿಫುಲ್ ಆಗಿದೆ ಇದು. ನೋಡಲಿಕ್ಕೆ ಎಷ್ಟು ಚೆಂದ ಇದೆ, ಅರೋಮಾನು ಹಾಗೆ, ಅದರ ಸ್ಮೆಲ್ ಕೂಡ ಹಾಗೆ. ಇಟ್ಸ್ ಸೋ ಗುಡ್. ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಹೋಟೆಲಿಗೆ ಹೋದ್ವಿ. ಆ್ಯಂಡ್ ದ ಇನ್ಫ್ರಾಸ್ಟ್ರಕ್ಚರ್ ವಾಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನೆಲ್ಲ ನೋಡಬೇಕಾದ್ರೆ ಡ್ರೀಮ್ ಹೌಸೇ ಕಣ್ಣಿಗೆ ಬರುತ್ತೆ. ಅಂದರೆ ಇದೇ ರೀತಿ ಸೋಫಾ ಬೇಕು, ಇದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಇದೇ ರೀತಿ ಪೇಂಟಿಂಗ್ ಮಾಡಬೇಕು. ಲುಕ್ ಎಟ್ ದ ವಾಲ್ ಪೇಂಟಿಂಗ್. ವಾವ್, ಇಟ್ಸ್ ಸೋ ಬ್ಯೂಟಿಫುಲ್ ಅಲ್ವಾ. ಸೊ ಆರ್ಡರ್ಡ್ ಟೊಮ್ಯಾಟೊ ಸೂಪ್. ಆ್ಯಕ್ಚುಲಿ ಫುಡ್ಡಿಗೆ ಅಂತ ಬರೋದಕ್ಕಿಂತ ಹೆಚ್ಚು ಜಸ್ಟ್ ವಾಂಟೆಡ್ ಟು ಸಿಟ್ ಹಿಯರ್ ಆ್ಯಂಡ್ ಸ್ವಲ್ಪ ಪೀಸ್ಫುಲ್ಲಾಗಿ ಕೂತ್ಕೋಬೇಕು ಸುಮ್ಮನೆ ಅಂತ ಹೇಳಿ ಬಂದಿದ್ದು. ಸೊ ಜಸ್ಟ್ ಹ್ಯಾವಿಂಗ್ ಅ ಸೂಪ್ ಹಿಯರ್. ಫುಡ್ಡಿಗೆ ಅಂತ ಬಂದಿದ್ದಲ್ಲ. ಹಾಗೆ ಈವ್ನಿಂಗ್ ಆಯಿತು. ಈವ್ನಿಂಗ್ ಆಗಬೇಕಾದ್ರೆ ನಾನು ಮತ್ತು ನನ್ನ ಫ್ರೆಂಡ್ ವಿ ಆರ್ ಹ್ಯಾವಿಂಗ್ ಬೈ ಟು ಟೀ. ಅಲ್ಲೇ ಹೊರಗಡೆ ಸನ್ಸೆಟ್ಟನ್ನು ಎಂಜಾಯ್ ಮಾಡ್ತಾ ವಿ ಆರ್ ಹ್ಯಾವಿಂಗ್ ಟೀ ಅಷ್ಟೇ. ಸೊ ಬರಬೇಕಾದ್ರೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ ಅಂತ ಅನ್ನಿಸ್ತು. ಹಾಗೆಯೇ ಒಂದು ಸ್ಟ್ರಾಂಗ್ ಕಾಫಿ ಆ್ಯಂಡ್ ಬೆಣ್ಣೆ ದೋಸೆ ತಿಂತಾಯಿದ್ದೀನಿ. ಆ್ಯಂಡ್ ಡೇ 3 ಅಗೈನ್ ನನ್ನ ಕೆಲಸ ಇದೆ ಅಂತ ಹೇಳಿ ಐ ಆಮ್ ಗೋಯಿಂಗ್ ಔಟ್. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಗೈನ್ ಹೊರಗೇನೆ ತಿಂತಾಯಿದ್ದೀನಿ. ಆ್ಯಂಡ್ ಕಾಫಿನೂ ಕುಡಿತಾ ಇದ್ದೀನಿ.
ಮಧ್ಯಾಹ್ನಕ್ಕೆ ನಾನು ಚೀಸ್ ಮಸಾಲ ದೋಸೆ ತಿಂತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಡಿಫ್ರೆಂಟಾಗಿ ಇದೆ ಅಲ್ಲ ಅಂತ ಹೇಳಿ ಆರ್ಡರ್ ಮಾಡಿದೆ. ಬಟ್ ಇಟ್ ವಾಸ್ ನಾಟ್ ದ್ಯಾಟ್ ಗುಡ್. ಪ್ರೈಸಿಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ, ಕೊಟ್ಟ ಪ್ರೈಸ್ಗೆ ದೋಸೆ. ರಾತ್ರಿಗೆ ಊಟಕ್ಕೆ ಅಂತ ಹೇಳಿ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಇಟ್ಸ್ ಒನ್ ಆಫ್ ದ ಈಸಿಯೆಸ್ಟ್, ಯು ಗೈಸ್ ಮಸ್ಟ್ ಟ್ರೈ. ಸೊ ಈ ರೀತಿ ಚಿಕ್ಕದಾಗಿ ವೆಜಿಟೇಬಲ್ಸನ್ನು ಕಟ್ ಮಾಡಿ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ, ನಂತರ ಕಟ್ ಮಾಡಿದ ವೆಜಿಟೇಬಲ್ಸನ್ನು ಹಾಕಿ ಒಂದು 5 ಮಿನಿಟ್ಸ್ ಫ್ರೈ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪೌಡರ್ ಹಾಕಿ ಮತ್ತೆ ಒಂದು 5ರಿಂದ 10 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಿ. ಹಸಿ ವಾಸನೆ ಹೋಗಬೇಕು ಅಷ್ಟೇ, ಸ್ವಲ್ಪ ಕ್ರಿಸ್ಪಿನೆಸ್ ಕೂಡ ಬೇಕು. ಸೊ ಫ್ರೈ ಮಾಡಿದ ನಂತರ ಇಟ್ಸ್ ರೆಡಿ. ಅನ್ನ, ಮೊಸರು ಮತ್ತು ಬೆಂಡೆಕಾಯಿ ಫ್ರೈ, ಇಟ್ಸ್ ಪರ್ಫೆಕ್ಟ್ ಕಾಂಬಿನೇಷನ್. ಸೊ ಯು ಗೈಸ್ ಮಸ್ಟ್ ಟ್ರೈ. ಹಾಗೆಯೇ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಹ್ಯಾವ್ ಅ ನೈಸ್ ಡೇ.